Taste Daily. Taste the Daily. ಮಾಲ್ನಲ್ಲೇ ಯುವಕನಿಗೆ ಥಳಿಸಲಾಗಿದೆ. ಮಾಲಾ ಫೇಷಾದಲ್ಲಿ ಯುವಕನಿಗೆ ಗೂಸಾಗಳನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಅಪಾರ್ಥವನ್ನು ಮಾಡಿಕೊಳ್ಳಲಾಗಿದೆ ಅಂತೇಳಿ ಮಹಿಳೆಯರ ಅಪಾರ್ಥ ಮಾಲ್ನಲ್ಲೇ ಯುವಕನಿಗೆ ಥಳಿತ. ಮಾಲಾ ಫೇಷಾದಲ್ಲಿ ಆಗಿರುವಂಥ ಘಟನೆ ಅಂದರೆ ಅಪಾರ್ಥ ಮಾಡಿಕೊಂಡಿದ್ದಾರೆ ಅಂತ ಕಂಡ ಯುವತಿಯರ ಫೋಟೋ ಕ್ಲಿಕ್ಕಿಸ್ತಾ ಇದ್ದಂಥ ಆರೋಪ ಇದೆ. ಯುವಕನನ್ನು ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಗಾಯಾಳುಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಪೊಲೀಸರು. ಘಟನೆ ಬಳಿಕ ಕೊಡಿಗೇಹಳ್ಳಿ ಠಾಣೆಗೆ ದೂರನ್ನು ನೀಡಿದ್ದಾರೆ ಯುವತಿ. ಬಳಿಕ ದೂರು ಹಿಂಪಡೆದಿದ್ದಾರೆ ಯುವತಿ. ಅಂದರೆ ಏನಾಗಿಲ್ಲ ಅಂತ ಅಷ್ಟೇ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಾಪಸ್ ತೆಗೆದುಕೊಂಡಿದ್ದಾರೆ. ಕಂಡವ್ರ ಫೋಟೋವನ್ನು ಈತ ಕ್ಲಿಕ್ಕಿಸ್ತಾ ಇದ್ದ ಅಂಥೇಳಿ ಮಾಲಾ ಫೇಷಾದಲ್ಲಿ. ಅಂದರೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ತಪ್ಪು ಅರ್ಥ, ಏನೋ ಹೋಗಿ ಏನೋ ಅರ್ಥ ಮಾಡ್ಕೊಳ್ಳೋದು. ಈಗ ಅವನ್ನೆಲ್ಲೋ ಕ್ಯಾಮ್ರಾ ಹಿಡ್ಕೊಂಡು ನಿಂತರೆ, ನಂದೋ ಫೋಟೋ ತೆಗಿತಾ ಇದ್ದಾನೆ, ನಂದೋ ವಿಡಿಯೋ ಮಾಡ್ತಾ ಇದ್ದಾನೆ, ಹಿಂಗೆ ಅಂದ್ಕೊಂಡು ಅವ್ನಿಗೆ ಹೊಡೆದಿರೋದು. ಈಗ ಮತ್ತೆ ಕಂಪ್ಲೇಂಟನ್ನು ಕೊಟ್ಟಿದ್ದರು ಯುವತಿ, ವಾಪಸ್ ತೆಗೆದುಕೊಂಡಿದ್ದಾರಂತೆ. ಮಾಲಾ ಫೇಷಾದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ಘಟನಾ ದಿನವೇ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಪಶ್ಚಿಮ ಬಂಗಾಳ ಮೂಲದ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದರು. ಈ ವೇಳೆ ನಾನು ಯುವತಿಯರ ಫೋಟೋ ಕ್ಲಿಕ್ಕಿಸ್ತಾ ಇರಲಿಲ್ಲ, ಮಾಲ್ನಲ್ಲಿ ಅಂಗಡಿ ವಿಡಿಯೋ ಮಾಡ್ತಿದ್ದೆ ಅಂತ ಆರೋಪಿ ಹೇಳಿದ್ದಾನೆ. ಮೊಬೈಲ್ ಪರಿಶೀಲನೆ ವೇಳೆ ಯಾವುದೇ ಯುವತಿಯರ ಫೋಟೋ ಅಲ್ಲಿ ಪತ್ತೆಯಾಗಿಲ್ಲ. ನೋಡಿ, ಇದು ಅಪಾರ್ಥ. ಯೋಚನೆ ಮಾಡಬೇಕಾಗಿತ್ತು, ಅಥವಾ ಅವ್ನು ಫೋನ್ ಇಟ್ಕೊಂಡು ಚೆಕ್ ಮಾಡ್ಬೋದಾಗಿತ್ತು. ಏಕಾಏಕಿ ಅವನಿಗೀಗ ಮಾನ ಮರ್ಯಾದೆ ಹೋಗಲ್ವಾ? ಅಲ್ಲಿ ಪಬ್ಲಿಕ್ಕಲ್ಲಿ ಅವ್ನಿಗೆ ಹೊಡೆದು ಆ ವಿಡಿಯೋ ವೈರಲ್ ಆಗಿ ಅವ್ರ ಫ್ಯಾಮಿಲಿಯವ್ರು ನೋಡಿ ಅವ್ನು ಕಾಮುಕ ಅದು ಇದಂತ ಕಮೆಂಟ್ಗಳು ಬರುತ್ತೆ. ಅದಾದಮೇಲೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಅವನ ಮೊಬೈಲ್ ಚೆಕ್ ಮಾಡಿದಾಗ ಯಾವ ಹುಡುಗಿರ ಫೋಟೋನೂ ಸಿಕ್ಕಿಲ್ವಂತೆ. ಅದೇ ಮೇಡಮ್ ಹೊರಗಿದ್ದಾರೆ, ಮೇಡಮ್ ಕಂಪ್ಲೇಂಟ್. ಅವನು ಏನ್ ಮಾಡ್ದ ಗೊತ್ತಾ, ಮಾಲ್ ಆಫೀಸಿನ ಒಳಗಡೆ ಆಚೆ ಬಂದ. ಇವರು ಬರ್ತಾ ಇದ್ರು. ಅದಕ್ಕೆ ಮುಂಚೆ ಲೇಡೀಸ್ ಎಲ್ಲ ವಿಡಿಯೋ ಮಾಡಿದ್ದಾನೆ, ಪ್ಲಸ್ ಇವ್ರದ್ದು ಮಾಡಿದ್ದಾನೆ. ಮಾಡೋವಾಗ ಮಾಡ್ಬಿಟ್ಟು ಏನು ಹೊರಗಡೆ ಬರ್ತಾ ಇದ್ರು. ಲೇಡೀಸ್ ಮೇಡಮ್ ನೋಡ್ಬಿಟ್ಟಿದ್ದಾರೆ, ವಿಡಿಯೋ ನೋಡ್ಬಿಟ್ಟು ಯಾಕೆ ವಿಡಿಯೋ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ತಳ್ಳಿದ್ದಾರೆ ಇವ್ರನ್ನ. ಆಮೇಲೆ ಇವ್ರನ್ನೂ ತಳ್ಳಿದ್ದಾರೆ. ತಳ್ಳಿಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾನೆ ಅವನು. ಬಿದ್ದಿದ ತಕ್ಷಣ ಪಾಪ ಇವರಿಬ್ರು ಬಿದ್ದೋಗ್ಬಿಟ್ರು. ಇವ್ನು ನೋಡೋಗ್ಬಿಟ್ಟ. ಕರೆಕ್ಟಾಗಿ ಇಲ್ಲಿವರೆಗೂ ಬಂದಿದ್ದಾನೆ. ಸೆಕ್ಯೂರಿಟಿ ಹಿಡಿದಿದ್ದಾರೆ, ಯಾರು ಹಿಡಿದು ಸಿಗ್ಲಿಲ್ಲ. ಆಮೇಲೆ ನಮ್ಮ ಹುಡುಗನ ಇಟ್ಕೊಂಡಿದ್ದಾರೆ. ಇವರು ಮತ್ತು ಇನ್ನೊಬ್ಬ ಹುಡುಗ ಇಬ್ರು ಸೇರಿ ಹಿಡ್ಕೊಂಡಿದ್ದಾರೆ. ಇವಾಗ ಲಾಕ್ ಹಾಕಿದ್ದಾನೆ. ಸೀದಾ ರೈಲ್ವೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಕರ್ಕೊಂಡು ಹೋಗ್ತಾ ಇದೀವಿ. ಮೇಡಮ್ ಹೊರಗಿದ್ದಾರೆ, ಮೇಡಮ್ ಕಂಪ್ಲೇಂಟ್. ಅವನು ಏನ್ ಮಾಡ್ದ ಗೊತ್ತಾ,